ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ಅವರ ಮನೆ ಬಾಗಿಲಿಗೆ ಕಾಂಗ್ರೆಸ್ಸಿನ ಇಬ್ಬರು ಎಂಪಿಗಳು ಪ್ಲಸ್ ನಾಯಕರು ಹೋದರು. ಆದರೆ ಮಾಯಾವತಿ ಅವರನ್ನ ಮಾತಾಡಿಸೋದಕ್ಕೆ ನಿರಾಕರಿಸಿದ್ರು. ಆಲ್ಮೋಸ್ಟ್ ಬೈದು ವಾಪಸ್ ಕಳಿಸಿದ್ದಾರೆ. ಸೊ ಏನಿದು ಘಟನೆ? ಯಾಕೆ ಈ ಘಟನೆ ದಿಢೀರ್ ಅಂತ ನಡೀತು? ಮತ್ತೆ ಕಾಂಗ್ರೆಸ್ ನಾಯಕರು ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲದೆ ಮಾಯಾವತಿ ಅವರ ಮನೆ ಬಾಗಿಲಿಗೆ ಯಾಕೆ ಹೋದ್ರು? ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಗಳಿದೆ. ಸೊ ಅವರವರು ಆಯಾ ಪಕ್ಷಗಳು ತಮ್ಮ ತಯಾರಿಗಳನ್ನ ಜೋರಾಗಿ ಮಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ಸು ದಲಿತ ಮತಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಸೆಳಿಬೇಕು, ಅದಕ್ಕೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರ ಹಾಕೊಂಡು ಪ್ಲಾನಿಂಗ್ ಹಾಕೊಂಡು ಮಾಡ್ತಾ ಇದೆ. ನಿನ್ನೆಯೂ ಸಹ ರಾಹುಲ್ ಗಾಂಧಿ ಎಸ್ಸಿಗಳ ಸಮಾವೇಶ, ಪರಿಶಿಷ್ಟ ಜಾತಿ ಆ, ಜನರ ಸಮಾವೇಶವನ್ನ ಒಂದನ್ನ ಉದ್ದೇಶಿಸಿ ಮಾತನಾಡಿದ್ರು. ಕಾಂಗ್ರೆಸ್ ಆಯೋಜನೆ ಮಾಡಿತ್ತು. ಆದರೆ ಇವತ್ತು ಒಂದು ದೊಡ್ಡ ಬೆಳವಣಿಗೆ ನಡೀತು. ಏನು ಅಂತಂದ್ರೆ, ಕಾಂಗ್ರೆಸ್ಸಿನ ಇಬ್ಬರು ಎಂಪಿಗಳು ಒಬ್ಬರು ತನುಜ್ ಪುನಿಯಾ ಅನ್ನುವಂಥವ್ರು, ಅವರು ಎಂಪಿಯೂ ಹೌದು ಮತ್ತು ಉತ್ತರ ಪ್ರದೇಶದ ಎಸ್ಸಿ ಪರಿಶಿಷ್ಟ ಜಾತಿ ಸೆಲ್ನ ರಾಜ್ಯ ಅಧ್ಯಕ್ಷರು. ಇನ್ನೊಬ್ಬರು ರಾಜೇಂದ್ರ ಪಾಲ್ ಗೌತಮ್ ಅನ್ನುವಂಥವ್ರು, ಇವರು ಪರಿಶಿಷ್ಟ ವರ್ಗಗಳ ರಾಷ್ಟ್ರೀಯ ವಿಭಾಗದ ಅಧ್ಯಕ್ಷರು ಕಾಂಗ್ರೆಸ್ನಲ್ಲಿ. ಸೊ ಇಬ್ರು ಎಂಪಿಗಳು ಸಹ ಹೌದು. ಅವರು ದಿಢೀರ್ ಅಂತ ಮಾಯಾವತಿ ಮನೆ ಮುಂದೆನೆ ಹೋಗ್ಬಿಟ್ರು. ಮಾಯಾವತಿ ಮನೆ ಹತ್ರ ಹೋಗಿ ನಾವು ಮಾಯಾವತಿ ಅವರನ್ನ ಭೇಟಿ ಮಾಡಬೇಕು ಅಂತ ಅಲ್ಲಿದ್ದಂತಹ ಸೆಕ್ಯೂರಿಟಿಗೆ ಹೇಳಿದ್ದಾರೆ. ಸೆಕ್ಯೂರಿಟಿ ಒಳಗಡೆ ಮಾಯಾವತಿ ಅವರನ್ನ ಸಂಪರ್ಕಿಸಿದ್ದಾರೆ. ಮಾಯಾವತಿ ಆಶ್ಚರ್ಯಕರವಾಗಿ, ಯಾಕೆ ಬಂದಿದ್ದಾರೆ, ನಾನು ಭೇಟಿ ಮಾಡೋದಿಲ್ಲ, ದಿಢೀರ್ ಅಂತ ಬಂದ್ರೆ ನಾನ್ಯಾಕೆ ಭೇಟಿ ಮಾಡ್ಲಿ ಅಂತ ಬೈದು ಕಳಿಸ್ಬಿಟ್ಟಿದ್ದಾರೆ. ಸೊ ಅದಾದ ನಂತರ ದಿಢೀರ್ ಅಂತ ಕಾಂಗ್ರೆಸ್ ಪಕ್ಷ ಈ ಇಬ್ಬರು ನಾಯಕರಿಗೆ ನೋಟಿಸ್ ಕೊಟ್ಟಿದೆ, ಶೋಕಾಸ್ ನೋಟಿಸ್. ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ. ಯಾಕೆ ಹೋದ್ರಿ ನೀವು, ಯಾರು ಕಳಿಸಿದ್ದು, ನಿಮ್ಮ ಉದ್ದೇಶ ಏನಾಗಿದೆ, ಈ ಒಂದು ಪ್ರಶ್ನೆಗಳನ್ನ ಒಳಗೊಂಡಂತಹ ನೋಟಿಸ್ ಅನ್ನ ಆ ಇಬ್ಬರು ನಾಯಕರು ಕೊಟ್ಟುಬಿಟ್ಟಿದೆ. ಅಲ್ಲಿಗೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಗಳು ದೊಡ್ಡದಾಗಿ ಎದ್ದು ಬಂತು. ಅದರ ಜೊತೆಗೆ ಬಿಎಸ್ಪಿ ಅಧಿನಾಯಕಿಯಾಗಿ ಗುರುತಿಸಿಕೊಂಡಿರುವಂತಹ ಮಾಯಾವತಿ ಅವರು ಆ ರೀತಿಯಾಗಿ ಮನೆ ಬಾಗಿಲಿಗೆ ಬಂದಂತಹ ಕಾಂಗ್ರೆಸ್ ನಾಯಕರನ್ನ ಸೌಜನ್ಯಕ್ಕಾದರೂ ಸಹ ಒಳಗಡೆ ಕರೆದು ಮಾತಾಡಿಸಬಹುದಾಗಿತ್ತು, ಅಥವಾ ನಾಳೆ ಬನ್ನಿ ಅಂತ ಇನ್ನೊಂದು ದಿನಾಂಕ ಕೊಡಬೇಕಾಗಿತ್ತು. ಏನೂ ಮಾಡಲಿಲ್ಲ. ನನಗೆ ಕೇಳದೆ ಬಂದಿದ್ದಾರೆ, ನಾನು ಯಾವ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಓಡಿಸ್ರಿ ಅವರನ್ನ ಅಂತ ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ ಸೆಕ್ಯೂರಿಟಿ ರೀ. ಸೊ ಇದನ್ನ ಹೇಗೆ ನೋಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ? ಮೊದಲನೇದು, ಇವರಿಬ್ಬರ ವರ್ಷನ್ ಏನಕ್ಕೆ ಹೋದ್ರು ಇವರಿಬ್ಬರು ಪುಣ್ಯಾತ್ಮರು ಮಾಯಾವತಿ ಅವರ ಮನೆ ಬಾಗಿಲಿಗೆ ಅಂತ ಇವ್ರನ್ನ ಕೇಳಿದ್ರೆ, ಇವ್ರು ಹೇಳ್ತಿರುವಂತಹದ್ದು, ನಾವು ಈ ಕಡೆನೆ ಓಡಾಡ್ಕೊಂಡಿದ್ವಿ, ಅಧಿನಾಯಕಿಯಾದಂತಹ ಬಿಎಸ್ಪಿಯ ನಾಯಕಿ ಮಾಯಾವತಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಯಿತು, ಅವರ ಆರೋಗ್ಯವನ್ನು ವಿಚಾರಿಸೋಣ ಅಂತ ನಾವು ಬಂದ್ವಿ, ಅಷ್ಟೇ, ಇನ್ನೇನಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಅಪಾಯಿಂಟ್ಮೆಂಟ್ ಇಲ್ಲದೆ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು, ಮಾಯಾವತಿ ಅವರು ನಿರಾಕರಿಸಿದ್ರು ಅಂತ ಹೇಳಿದ್ರು, ಹಾಗಾಗಿ ನಾವು ವಾಪಸ್ ಬಂದ್ವಿ ಅಂತ. ಕಾಂಗ್ರೆಸ್ ಕೇಳ್ತಾ ಇದೆ, ನೀವಿಬ್ರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇಬ್ರು ಎಂಪಿಗಳು ಪ್ಲಸ್ ಎಸ್ಸಿ ಸೆಲ್ನ ಸ್ಟೇಟ್ ಪ್ರೆಸಿಡೆಂಟು, SC ST ಸೆಲ್ನ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದೀರಿ. ಹಾಗಿದ್ದಾಗ ಒಂದು ದೊಡ್ಡ ಪಕ್ಷದ ದೊಡ್ಡ ನಾಯಕಿಯನ್ನ ಭೇಟಿ ಮಾಡಕ್ ಹೋಗ್ಬೇಕಾದ್ರೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮಾಹಿತಿ ಕೊಟ್ಟಿರಬೇಕು, ಇನ್ನೊಂದು ಪೂರ್ವ ನಿಯೋಜಿತ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡಿರಬೇಕು. ಯಾವುದೂ ಇಲ್ಲದೆ ನೀವು ಸುಮ್ಮನೆ ದಾರಿ ಹೋಕರ ಹಾಗೆ ಹೋಗಿದಿರಲ್ಲ, ನಿಮ್ಮ ಉದ್ದೇಶ ಏನು ಅಂತ. ಇಲ್ಲಿ ಇನ್ನೊಂದು ಗಾಳಿ ಸುದ್ದಿ ಬರ್ತಿರುವಂತಹದ್ದು, ರಾಜೇಂದ್ರ ಪಾಲ್ ಗೌತಮ್ ಅನ್ನುವಂಥವ್ರು ಕಾಂಗ್ರೆಸ್ ಅನ್ನ ತೊರೆದು ಮಾಯಾವತಿಯವರ BSPಗೆ ಹೋಗುವಂತಹ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಅದರ ಭಾಗವಾಗಿ ಕಾಂಗ್ರೆಸ್ಗೆ ಗೊತ್ತಿಲ್ಲದೆ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ರೆ ಕಾಂಗ್ರೆಸ್ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಅಪಾಯಿಂಟ್ಮೆಂಟ್ ಇಲ್ಲದೇನೆ ಮಾಯಾವತಿ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಆರೋಗ್ಯವನ್ನ ನೆಪ ಮಾಡಿಕೊಂಡು ಅಲ್ಲಿಗೆ ಹೋದ್ರು ಅನ್ನುವಂಥದ್ದು ಸಹ ಒಂದಷ್ಟು ಸುದ್ದಿ ಬರ್ತಾ ಇದೆ. ಬಟ್ ಅದು ಎಲ್ಲಿಯೂ ಸಹ ಕನ್ಫರ್ಮೇಶನ್ ಸಿಗ್ತಿಲ್ಲ. ಬಟ್ ಅಂತಹದ್ದೊಂದು ಸುದ್ದಿ ಹರಿದಾಡ್ತಾ ಇದೆ. ಇನ್ನು ಮಾಯಾವತಿಯವರು ಚುನಾವಣೆ ಮುಂದಿನ ವರ್ಷ ಇದೆ. ಈಗ ಕಾಂಗ್ರೆಸ್ಸಿನ ಸಣ್ಣ ಪುಟ್ಟ ಅಲ್ಲ, ಎಂಪಿಗಳು, SC ST ಸೆಲ್ನ ಅಧ್ಯಕ್ಷರು, ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷರುಗಳು ಬಂದಾಗ ಮನೆ ಬಾಗಿಲಿಗೆ ಅವ್ರನ್ನ ಮಾತಾಡಿಸೋಷ್ಟು ಸೌಜನ್ಯ ತೋರಿಸ್ತೆ ಕಳಿಸಿರೋದ್ರು.
ಹಿನ್ನೆಲೆಯನ್ನು ನೋಡ್ತಿರ್ಬೇಕಾದ್ರೆ ಮಾಯಾವತಿಯವರು ಕಾಂಗ್ರೆಸ್ಗೂ ನನಗೇನು ಸಂಬಂಧ ಇಲ್ಲ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸುಮಾರು 10 ವರ್ಷಗಳಿಂದ ಸಮಾಜವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳನ್ನು ಎದುರಿಸ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯನ್ನು ಹೊರತುಪಡಿಸಿ ಬೇರೆ ಯಾವ ಚುನಾವಣೆಯಲ್ಲೂ ಸಹ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿ ಏನಿದೆ ಅದಕ್ಕೆ ಸಫಲತೆ ಸಿಕ್ಕಿಲ್ಲ. ಅವ್ರು ಯಾವಾಗಲೂ ಸೋತು ಹೋಗ್ತಿರೋದು. ಆದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಒಂದು ರೀತಿಯಾದಂತಹ ಪವಾಡವೇ ನಡೆದೋಯ್ತು. ಬಿಜೆಪಿಗಿಂತ ಹೆಚ್ಚು ಸೀಟುಗಳನ್ನು ಪಡ್ಕೊಂಡ್ಬಿಟ್ರು ಈ ಮೈತ್ರಿಯವರು. ಅದೊಂದು ಸಂದರ್ಭ ಬಿಟ್ಟು ಬೇರೆ ಯಾವಾಗಲೂ ಅವರು ಬಿಜೆಪಿಯನ್ನ ಸೋಲ್ಸೋದಕ್ಕೆ ಸಾಧ್ಯ ಆಗಿಲ್ಲ ಆ ಮೈತ್ರಿಯಲ್ಲಿ. ಸಮಾಜವಾದಿ ಪಕ್ಷದ ಮೈತ್ರಿಯಲ್ಲಿರುವಂತಹ ಪಕ್ಷ ಮಾಯಾವತಿಯವರನ್ನ ಭೇಟಿ ಮಾಡಕ್ಕೆ ಬಂದಾಗ ಮಾಯಾವತಿಯವರು ನ್ಯಾಚುರಲಿ ಥಿಂಕ್ ಮಾಡಿರ್ತಾರೆ, ಅವ್ರ ಜೊತೆ ಮೈತ್ರಿಯಲ್ಲಿರೋರು ನನ್ನನ್ನು ಯಾಕೆ ಭೇಟಿ ಮಾಡಕ್ ಬಂದಿದ್ದಾರೆ, ಅದು ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲದೆ ನಾನು ಯಾಕೆ ಭೇಟಿ ಮಾಡಬೇಕು ಅಂತ. ಇನ್ನೊಂದು ಇರುತ್ತೆ ಮಾಯಾವತಿಯವರಿಗೆ, ಇಷ್ಟು ದೊಡ್ಡ ನಾಯಕಿ ನಾನು, ಕೇಳದೆ ವಿತೌಟ್ ಅಪಾಯಿಂಟ್ಮೆಂಟ್ ಬಂದ್ರೆ ನಾನು ಭೇಟಿ ಆಗಬೇಕಾ? ಸೊ ಈ ಮನಸ್ಥಿತಿಯಲ್ಲಿ ಅಲ್ಲಿ ನಡೆದಿರುವಂತಹ ಸಾಧ್ಯತೆಗಳಿದೆ. ಇನ್ನು ಉತ್ತರ ಪ್ರದೇಶದ ರಾಜಕೀಯದಲ್ಲಿ ನೋಡಿದಾಗ ಯಾಕೆ ಇಂತಹ ಒಂದು ಘಟನೆ ಇಷ್ಟು ದೊಡ್ಡ ಚರ್ಚೆ ಆಗ್ತಿದೆ? ಒಂದು, ಕಾಂಗ್ರೆಸ್ ಇವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ಸಿನ ಒಳಗೆ ಏನ್ ನಡೀತಿದೆ, ಅಲ್ಲೊಂದು ಬಂಡಾಯದ ಸ್ಥಿತಿ ಕಾಣಿಸ್ತಿದೆಯಾ ಅನ್ನುವಂಥದ್ದು ರಾಜಕೀಯ ಲೆಕ್ಕಾಚಾರಗಳು ಉತ್ತರ ಪ್ರದೇಶದಲ್ಲಿ. ಯಾಕಂದ್ರೆ ಇನ್ನು ಒಂದೇ ವರ್ಷ ಇರೋದು ಚುನಾವಣೆಗಳಿಗೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಡಕಿದೆಯಾ? ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನು ಮೀರಿ ಅಥವಾ ಅವರ ಗಮನಕ್ಕೆ ತರದೇನೆ ಕಾಂಗ್ರೆಸ್ ನಾಯಕರು ಹೋಗಿ BSP ನಾಯಕಿಯನ್ನ ಭೇಟಿ ಮಾಡ್ತಿದ್ದಾರಾ? ಈ ರಾಜೇಂದ್ರ ಪಾಲ್ ಗೌತಮ್ ಅನ್ನುವಂಥವ್ರು BSPಗೆ ಜಂಪ್ ಆಗ್ತಾರಾ? ಅವರು MP ಆಗಿದ್ದಾರೆ, ಜಂಪ್ ಆಗ್ತಾರಾ? ಇಷ್ಟು ಇರೋ ಕಾರಣಕ್ಕಾಗಿ ಅದು ಬಹಳಷ್ಟು ಚರ್ಚೆಗಳು ಹುಟ್ಟಾಗ್ತಾ ಇದೆ. ಎನಿಹೌ, ಕಾಂಗ್ರೆಸ್ಗೆ ಇದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ. BSP ಅದು ಯಾವ ಪ್ಲಾನಿಂಗ್ ಅಲ್ಲಿ ಇದೆಯೋ ಗೊತ್ತಿಲ್ಲ. ಕಳೆದ 10 ವರ್ಷಗಳಲ್ಲಿ ಅದು ಕ್ಲೂಲೆಸ್ ಆಗಿದೆ. ತನಗೆ ಇದ್ರೂ ಸಹ, ಅಷ್ಟು ದೊಡ್ಡ ಬೇಸ್ ಇದ್ರೂ ಸಹ ಒಂದೇ ಒಂದು ಸೀಟ್ ಗೆಲ್ಲೋದ್ರಲ್ಲಿ ಮಾತ್ರ ಸಫಲ ಆಗಿದೆ 400+ ಸೀಟುಗಳಲ್ಲಿ. ಅದು BSPಯ ಹಿನ್ನಡೆಗೆ ದೊಡ್ಡ ಸಾಕ್ಷಿ. ಅಂತಹ ಸನ್ನಿವೇಶದಲ್ಲಿ ಚುನಾವಣೆಗಳನ್ನು ಎದುರಿಸೋದಕ್ಕೆ ಇವರು ತಯಾರಿಗಳನ್ನು ಮಾಡಿಕೊಳ್ತಿದ್ದಾರೆ. ಅದರ ನಡುವೆ ಈ ಘಟನೆ ನಡೆದಿರೋದ್ರಿಂದ ಇದು ಒಂದಷ್ಟು ಕುತೂಹಲವನ್ನು ಕೆರಳಿಸಿದೆ. ಕಾಂಗ್ರೆಸ್ ಅಲ್ಲಿ ಏನಾಗ್ತಿದೆ, BSP ಏನ್ ಆಗ್ತಿದೆ, ಸಮಾಜವಾದಿ ಪಕ್ಷ ಇದನ್ನು ಹೇಗೆ ನೋಡಬಹುದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಅಷ್ಟೇ. ಸೊ ಇದಿಷ್ಟು ಉತ್ತರ ಪ್ರದೇಶದಿಂದ ಬರ್ತಿರುವಂತಹ ಸುದ್ದಿ. ಸೊ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.